ನೋಡಿ ಗಾಯ್ಸ್ ಫಾಗ್ ಯಾವ ರೇಂಜ್ಗೆ ಆವರಿಸ್ಕೊಂಡಿದೆ ಅಂತ. ನಡೆಯೋದ್ರ ಕಷ್ಟ ಆಗ್ತಿದೆ. ಮತ್ತೆ ಏನು ಅನ್ಸಿಲ್ವಾ ಬ್ರೋ ನಿಮಗೆ? ಇನ್ನೊಂದ್ಸಲ ವಾವ್ ಸೂಪರ್ ಅಣ್ಣ, ಎಲ್ಲರಿಗೂ ಎನರ್ಜಿ ಬಂದ್ಬಿಡ್ತೀವಿ ಬಿಡಿ. ಗಾಯ್ಸ್ ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು. ಯಾಕೆಂದ್ರೆ ಇಲ್ಲಿ ಬಂಡೇಜ ಫಾಲ್ಸಿಗೆ ಬರ್ತಿದ್ದೀರಾ ಅಂದ್ರೆ ನಿಮಗೆ ಇಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಒಂಥರ ಸ್ಕ್ಯಾಮ್ ಇದು. ಒಬ್ಬ ನಾಮ ಹಿಂಗ ಹಾಕಿರ್ತಾನೆ, ಇನ್ನೊಬ್ಬ ನಾಮ ಹಿಂಗ ಹಾಕಿರ್ತಾನೆ. ನಾಮ ಹಾಕಿಸ್ಕೊಳಕ್ ನೀವು ಕೂತಿರ್ತೀರಿ, ಏನು ಮಾಡ್ಬೇಕು? ಬಟ್ ಇಲ್ಲಿ ರೈಟ್ ಹಾಕಿ ರಾಣಿಜೆರೆ ಫಾಲ್ಸ್ ಹತ್ರ ಬಂದು 303 ರೂಪಾಯಿ ತಗೊಂಡು ಇಲ್ಲೇ ಸೀದಾ ಲೆಫ್ಟ್ ಅಲ್ಲಿ ಬಂದ್ರೆ ಇಲ್ಲೊಂದು ಬಂಡೇಜ ಫಾಲ್ಸಿಗೆ ಹೋಗೋಕೆ ನಿಮಗೆ ದಾರಿ ಇದೆ. ಇಲ್ಲೊಂದು ಇಲ್ಲಿ ಆ್ಯಕ್ಚುಲಿ ಎಂಟ್ರೆನ್ಸ್ ಫೀಸ್ ಇತ್ತೀಚೆಗೆ ಮಾಡಿದ್ದಾರೆ. ಪರ್ ಪರ್ಸನ್ಗೆ 250 ರೂಪಾಯಿ, ಅಡಲ್ಟ್ಗೆ. ಚಿಲ್ಡ್ರನ್ಸ್ ಆಗಿದೆ 125 ರೂಪಾಯಿ. ನಮ್ಮ ಹತ್ರ ಈಗ ಏನಂದರೆ GST ಅಂತ ಹೇಳಿ 303 ರೂಪಾಯಿ ಕಟ್ಸ್ಕೊಂಡ್ರು. 303 ರೂಪಾಯಿ ತಗೊಂಡ್ರು. ಮತ್ತೇನು ಸಮಸ್ಯೆ ಗೊತ್ತಾ ಗೈಸ್, ಇಲ್ಲಿ ಬಂದು ನೆಟ್ವರ್ಕ್ ಇಲ್ಲ. ಇನ್ ಕೇಸ್ ಕ್ಯಾಶ್ ಕೊಡ್ತೀವಿ ಅಂತ ಕ್ಯಾಶು ತೊಗೊಳಲ್ಲ. ಸೊ ದಯವಿಟ್ಟು ನೀವು ಯಾವಾಗಾದರೂ ಬಂಡೇಜ ಫಾಲ್ಸ್ಗೆ ಟ್ರೆಕ್ಕಿಂಗ್ ಮಾಡ್ತೀರಾ ಅಂದರೆ ಅಲ್ಲೇ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಬನ್ನಿ. ಆ ವೆಬ್ಸೈಟ್ನ ಕೆಳಗಡೆ ಲಿಂಕಲ್ಲಿ ಕೊಟ್ಟಿರ್ತೀವಿ. ಸೊ ಆ ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟರ್ myecotrip.com ಅಂತ ಅದು ವೆಬ್ಸೈಟ್ ಹೆಸರು. ನೀವು ಆ್ಯಕ್ಚುಲಿ ಅಲ್ಲಿಂದನೇ ಬುಕ್ ಮಾಡ್ಕೊಂಡು ಬರ್ಬೋದು. ಬರೋದಾದರೆ ಹಾಗೆ ಬನ್ನಿ, ಅಲ್ಲಿಂದನೇ ಬುಕ್ ಮಾಡ್ಕೊಬನ್ನಿ. ಬೆಸ್ಟು. ಇಲ್ಲೆಲ್ಲ ನೆಟ್ವರ್ಕ್ ಸಿಗಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ ಇಲ್ಲಿ. ಫಾರೆಸ್ಟ್ ಗಾರ್ಡ್ ಇದ್ದಾರೆ, ಅವ್ರು ಕೇಳಿದ್ರೆ ಅವರು ಕ್ಯಾಶ್ ತೊಗೊಳಲ್ಲ, ಟಿಕೆಟ್ ಕೊಡಲ್ಲ ಅಂದರು. ಬಟ್ ನಾವು ಎತ್ತಿನ ಭುಜಕ್ಕೆ ಹೋಗಿದ್ವಲ್ಲ, ಅದು ಬೆಸ್ಟು. ಟಿಕೆಟ್ ವಿತ್ ಟಿಕೆಟ್ ಕೊಡೋರು. ಟಿಕೆಟ್ ಅವ್ರು ಆಫ್ಲೈನ್ ಕೂಡ ಕೊಡ್ತಾಯಿದ್ರು. ಬಟ್ ಇದು ಒಳ್ಳೇದೇ. ಅಂದರೆ ಫಾರೆಸ್ಟ್ನವರು ದುಡ್ಡೆಲ್ಲ ಇಸ್ಕೊಂಡು ಸ್ಕ್ಯಾಮ್ ಮಾಡ್ತಾರೆ ಅಂಥೇಳಿ ಗೌರ್ಮೆಂಟ್ ಅವರು ಆನ್ಲೈನ್ ಆಪ್ಷನ್ ಮಾತ್ರ ಬಿಟ್ಟಿದ್ದಾರೆ. ಸೊ ನೀವು ಬರೋತ್ತಿಗೆ ಅಲ್ಲೇ ಹುಷಾರಾಗಿ ಆನ್ಲೈನ್ ರಿಜಿಸ್ಟರ್ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡಿಕೊಂಡು ಬನ್ನಿ, ಬೆಸ್ಟು. ಹೋಗ್ತಾ ಇದ್ದೀವಿ ಬಂಡೇಜಗೆ ಸೀದಾ ದಾರಿ. ಹೇಗಿದೆ ನೋಡಿ ಟ್ರ್ಯಾಕ್, ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಟೈಪ್ಸ್ ಆಫ್ ಟ್ರೆಕ್ಕಿಂಗ್ಸ್ ಇದಾವೆ. ಈಗ ನಾವು ಡೀಪ್ ಕಾಡೊಳಗಡೆ ಹೋಗ್ತಿದ್ದೀವಿ. ಈಗ ಜವಳಿಯರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಸ್ಟಾರ್ಟಿಂಗ್ ಇಂದ ಹೇಳಿ, ಲಾಸ್ಟಿಗೆ ಒಂದ್ಸತಿ ಹೇಳಿ ಹೆಂಗಿರುತ್ತೆ ಅಂತ. ಹೇಗಿದ್ದೆ, ಹೇಗಾದೆ? ಈಗ ಫುಲ್ ಹುಮ್ಮಸ್ಸಲ್ಲಿ ಹೆಂಗಾಗಿ ಎನರ್ಜೆಟಿಕ್ ಆಗಿ ತುಂಬಾ ಜೋಶಲ್ಲಿ ಹೋಗ್ತಾ ಇದೀವಿ. ಬಟ್ ಸ್ಟಾರ್ಟಿಂಗ್ ತನಕ ಇದೇ ಎನರ್ಜಿ, ಇದೇ ಸ್ಟ್ರೆಂತು ಇರುತ್ತಾ ಇಲ್ವೋ ಗೊತ್ತಿಲ್ಲ, ಜೋಶು. ಸೊ ಕಾಯ್ದು ನೋಡಬೇಕು. ಅದು ಟ್ರ್ಯಾಕ್ ಮಾತ್ರ ಮಸ್ತಾಗಿದೆ. ನೋಡ್ಬೇಕು ಹಿಂಗೆ. ಸ್ಟಾರ್ಟಿಂಗ್ ನನ್ನ ಬ್ಯಾಗ್ ಹೋಯ್ತು. ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ ಹಿಂಗೆ ಹತ್ತೋದಕ್ಕಾಗ್ತದೆ, ಜಾರ್ತೈತೆ ಲೈಟಾಗಿ. ಹಾಂ ನೋಡ್ಕ. ಆಕ್ಚುಲಿ ನಾವು 1 ಕಿಲೋಮೀಟರ್ ಬಂದಿಲ್ಲ ಇನ್ನವೇ. ಎಂಟ್ರ್ ಪಾಯಿಂಟಿಗೆ ಉಸೂಸ್ ಅಂತಿದ್ದಾರೆ ಎಲ್ಲರೂ, ನನ್ನನ್ನು ಬಿಟ್ಟು. ನಮ್ಮ ಟ್ರಿಪ್ನ ಸ್ಪಾನ್ಸರ್ ಬಂದ್ಬಿಟ್ಟು ಉಮೇಶ್ ಬ್ರೋ ಅವರು. ಆಮೇಲೆ ನಾವು ದುಡ್ಡು ಕೊಡ್ಬೇಕಾಗತ್ತೆ ಆಮೇಲೆ ಅವ್ರಿಗೆ. ನೀನು ಯಾವನೇ ನೀನು, ಅದ್ ನೀ ಯಾವನ ಕೇಳಕ್ಕೆ, ನೀ ಯಾವನೇ ಕೇಳಕ್ಕೆ. ಇದು ಓಪನ್ ವ್ಯೂ ಪಾಯಿಂಟ್. ಮೇಬಿ ನನ್ನ ಪ್ರಕಾರ ಅದಿರ್ಬೋದು ಜಾಗ, ಅದೇ ಬಲರಾಯನ ದುರ್ಗ. ಗೈಸ್ ಜಸ್ಟ್ ಟ್ರೆಕ್ಕಿಂಗು ಇತ್ಲವ ಇನ್ನ ಏನೊಂದು 2-3 ಕಿಲೋಮೀಟರ್ ಬಂದಿದ್ದೀವಿ. 2 ಕಿಲೋಮೀಟರ್ಗೆ ಬಂದಿಲ್ಲ, 1 ಕಿಲೋಮೀಟರ್ ಬಂದಿದ್ದೀವಿ. 2 ಕಿಲೋಮೀಟರ್ ಈಗಲೇ ಫುಲ್ ಸುಸ್ತಾಗೋಗಿದೆ. ಸೊ ತುಂಬ ಎನರ್ಜೆಟಿಕ್ ಆಗಿ ಉಮೇಶ್ ಬ್ರೋ ಮತ್ತು ರಾಕೇಶ್ ಬ್ರೋ ಹೋಗ್ತಾ ಇದ್ದಾರೆ. ಮನು ಬ್ರೋ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಕೈ ಬಿಡಿ ಬ್ರೋ. ಸೊ ನಾನು ಈ ಮಿನಿ ಆನೆ ಜೊತೆ ಇಲ್ಲೇ ಇದೆ ನೋಡಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ.
ಸಪೋರ್ಟ್ ತಗೊಂಡು ಹೋಗ್ತಾ ಇದೀವಿ. ಆ್ಯಕ್ಚುಲಿ ಸೊ ಅಲ್ಲಿ ದುಡ್ತಾ ಅಂತಾರೆ ಅಂದ್ವಲ್ಲ, ಅಲ್ಲಿಂದ ನಾವು ಹೋಗೋ ಸ್ಪಾಟಿಗೆ ಬಂದುಬಿಟ್ಟು 7 ರಿಂದ 8 ಕಿಲೋಮೀಟ್ರ್ ಇದೆಯಂತೆ ಸ್ಪಾಟಿಗೆ. ಆಮೇಲೆ ಆ್ಯಕ್ಚುಲಿ ಬಂಡೆಜ್ಜೆ ಫಾಲ್ಸ್ ಅಂತ, ಅದಕ್ಕೆ ಇನ್ನೂ ಒಂದು ಹೆಸರಿದೆ, ಬಂಡೆಜ್ಜೆ ಅರ್ಬಿ ಫಾಲ್ಸ್ ಅಂತ. ಅರ್ಬಿ ಅಂದರೆ ವಾಟರ್ ಅಂತ, ವಾಟರ್ ಫಾಲ್ಸ್ ಅಂತ. ತುಳು ಲ್ಯಾಂಗ್ವೇಜಲ್ಲಿ ವಾಟರ್ ಫಾಲ್ಸಿಗೆ ಅರ್ಬಿ ಅಂತಾರೆ. ಮತ್ತು ಆ್ಯಕ್ಚುಲಿ ಅದಕ್ಕೆ ಇನ್ನೊಂದು ಹೆಸರು ಅದೇ, ಬಂಡೆಜ್ಜೆ ಅರ್ಬಿ ಫಾಲ್ಸ್ ಅಂತ ಅಂತಾರೆ. ಮತ್ತೆ ಅನಿಸ್ತಿದೆ. ಬಲ್ಲಾಳ್ ರಾಯನ ದುರ್ಗ ಅಂತ ಸಿಗುತ್ತೆ. ಅದು ಕೋಟೆ ಇಲ್ಲಿ ಅಂದರೆ ಹೊಯ್ಸಳರ ಕಾಲದಲ್ಲಿ ಬಲ್ಲಾಳ್ ರಾಯ ಅನ್ನೋನು ಸೊ ಇಲ್ಲಿ ಒಂದು ಕೋಟೆನ ನಿರ್ಮಿಸ್ಕೊಂಡಿದ್ದ. ಹಾಗಾಗಿ ಅದಕ್ಕೋಸ್ಕರನೇ ಇದಕ್ಕೂ ಕೂಡ ಬಲ್ರಾಯನ ದುರ್ಗ ಅಂತ, ಬಲ್ಲಾಳ್ ರಾಯನ ದುರ್ಗ ಅಂತ ಹೆಸರಿಟ್ಟಿದ್ದಾರೆ. ಹೋಗ್ತಾ ಇದೀವಿ, ಹೋಗ್ತಾ ಇದೀವಿ. ಮಸ್ತಾಗಿ ಅಣ್ಣವ್ರು ಸಾಂಗ್ ಕೇಳ್ಕೊಂಡು ಇದೆ. ಅಯ್ಯೋ ನನಗೆ ಹತ್ತಿರೋದು ಬೇಜಾರಾಗ್ತಿಲ್ಲ, ಒಂದು ಹಾಡು ಕೇಳಿ ಬೇಜಾರಾಗ್ತೈತಿ. ಸ್ನ್ಯಾಕ್ಸ್ ಬ್ರೇಕು. ಅಳ್ತಾ ನೋಡ್ಕೊಂಡು ನೀನು ಅಷ್ಟೇ ಕುಡಿತೀನಿ ನಾನು. ಏನ್ ಲುಕ್ ಕೊಡ್ತೀಯ, ಕುಕ್ಕು ಬಿಡ್ತೀನಿ. ಹೋಯಾ ನಮ್ಮ ಬಾಯ್ಸ್ ಎಲ್ಲ ಹತ್ತುತ್ತಾ ಇದ್ದಾರೆ. ಅಲ್ಲಿ ನೋಡಿ ನಾನಕ್ಕೆ ಫಾಗ್ ಹೋಗ್ತಿದ್ದೆ. ಎಲ್ಲರೂ ಹೋಗ್ತಿದ್ದೀವಿ. ಇನ್ನು ಮೇ ಬಿ ಒಂದು 4 to 5 ಕಿಲೋಮೀಟರ್ಸ್ ಇರ್ಬೋದು, ಮೇ ಬಿ, ಗೊತ್ತಿಲ್ಲ. ಫಾಲ್ಸ್ ಹೇಳ್ತಿರೋದು, ಫಾಲ್ಸ್ ಫೋರ್ಟ್ ಎಲ್ಲ ಹೋಗಿಲ್ಲ. ಹೆಂಗಿದೆ ನಿಮ್ಮ ರಿವ್ಯೂಗಳು, ಅನುಭವಗಳು? ಒಂದೊಂದು ಮಾತು ಹಂಗೆ ಅಂದ್ಬಿಡಿ ಎಲ್ಲರೂ. ಹೆಂಗಿದೆ ರಾಕೇಶ್ ಬ್ರೋ? ಸೈಕ್ ಆಗಿದೆ, ಮುಖ ತೋರಿಸಿ ಹೇಳಿ. ಫುಲ್ ಸೈಕು. ಜವಳಿ ಅವರೇ, ರಿವ್ಯೂ ಪ್ಲೇಸ್ ಬಗ್ಗೆ? ಚೆನ್ನಾಗಿದೆ. ಹಾಂ, ಇನ್ನು ಓದ್ತಾ ಇದೀವಿ, ದಾರಿ ಸಿಗ್ತಾ ಇಲ್ಲ. ಅರ್ಧ ದಾರಿ ಬಂದಿವಿ, ಅರ್ಧ ದಾರದ ಎಕ್ಸ್ಪೀರಿಯನ್ಸ್ ಹೇಳಿ. ಅರ್ಧ ದಾರಿ ಎಕ್ಸ್ಪೀರಿಯನ್ಸು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಎಲ್ಲ ಇದ್ದಾರೆ ಚೆನ್ನಾಗಿದೆ. ಹಾಂ, ಎನರ್ಜಿ ಸ್ಟ್ಯಾಮಿನಾ ಇದ್ದಾರೆ, ಒಳ್ಳೆ ಅವಕಾಶ. ನಮ್ಮಂಥವ್ರಿಗೆ ಅಂತ. ನಿಮ್ಮಂತರಿಗೆ ಸ್ವಲ್ಪ ಕಷ್ಟ. ನಮ್ಮಂಥವ್ರಿಗೆ ಅಂದ್ರಲ್ಲ ಎಷ್ಟೋ ತನಕ. ಹೋಗ್ತಾ ಇದೆ ಲೈಟಾಗಿ ನೋಡಿ. ಹಂಗೆ ಮತ್ತೆ ಫೋಟೋಗ್ರಾಫರ್ ಲೈಫು. ಈ ಥರದ 100 ಸ್ಪಾಟ್ಗಳು ಸಿಗ್ತಿದ್ದಾವೆ ಗಾಯ್ಸ್ ಬರ್ತಾ ಬರ್ತಾ. ಗಾಯ್ಸ್ ನೋಡ್ತಿರ್ಬೋದು ನೀವು, ಇದೇ ಬಲ್ರಾಯನ ದುರ್ಗ ಫೋರ್ಟು. ಆ್ಯಕ್ಚುಲಿ ಏನಂತ ನೋಡೋಂಥ ಪ್ಲೇಸ್ ಏನಿಲ್ಲ, ಮಾಮೂಲಿ ಬೆಟ್ಟ, ಫೋರ್ಟ್ ಇದೆ ನೋಡಿ. ಸುತ್ತಲೂ ನೇಚರು ಇದೇ ಥರ ಇರೋದು, ಎಲ್ಲ ಒಂದೇ ಥರ ವ್ಯೂ ಇದೆ ಇಲ್ಲಿ. ಆ್ಯಕ್ಚುಲಿ ಇದನ್ನು ರಕ್ಷಣೆಗೋಸ್ಕರ ಕಟ್ಟಿರೋದು ಅಂತಾರೆ. ಬಲ್ರಾಯ ಅನ್ನೋರು ಕಿಂಗು, ಅವಾಗಲಿನ ಬಲ್ರಾಯ ಅನ್ನೋರು ಕಿಂಗು. ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇದು ಕಟ್ಟಿರೋದು ಅಂತಾರೆ. ಪ್ಲೇಸ್ ಚೆನ್ನಾಗಿದೆ, ಹೊಸ್ದಾಗಿ ಟ್ರೆಕ್ಕಿಂಗ್ ಬರ್ತಿರೋರಿಗೆ ಇದೆ ಗಾಯ್ಸ್. ಇಲ್ಲಿ ಏನಿಲ್ಲ, ಕ್ಲೀನಿನೆಸ್ ಇಷ್ಟೇ, ಸೇಮು ಎಲ್ಲದೆಲ್ಲ ಒಂದೇ ಥರ. ಫೋರ್ಟಿನ ಒಳಗಡೆ ಹಿಂಗಿದೆ, ಇದೇ ಫೋರ್ಟು ಬಲ್ರಾಯನ ದುರ್ಗ ಅಂತ ನೋಡ್ತಿರ್ಬೋದು. ಇಲ್ಲಿ ತುಂಬ ಇದಾಗೋಯ್ತು, ಹಳೆ ಇದಲ್ಲ, ಪಾಚಿ ಗಿಡ ಎಲ್ಲ ಬೆಳೆದಿರೋದ್ರ ಮೇಲೆ, ಫೋರ್ಟ್ ಮೇಲೆ ನೋಡಿ. ಇಷ್ಟು, ಇನ್ನೇನಿಲ್ಲ ಇಲ್ಲಿ ತೋರಿಸೋಂಥ ಜಾಗ ಏನಿಲ್ಲ. ಈಗ ಸೀದಾ ಬಂಡೆಜ್ಜೆ ಫಾಲ್ಸ್ ಹತ್ರ ಹೋಗಿ ಸಿಗ್ತೀವಿ ಬನ್ನಿ. ಇಲ್ಲೇನು ತೋರಿಸೋಂಥ ಪ್ಲೇಸ್ ಏನಿಲ್ಲ ಅಂಥದ್ದು, ಮಾಮೂಲಿ ಗದ್ದೆ ಥರ ಇದೆ. ಬಟ್ ಹಿಂದ್ಗಡೆ ವ್ಯೂ ಚೆನ್ನಾಗಿದೆ ಮಾತ್ರ ನೋಡಿ. ಇಲ್ಲಿಂದ ಈ ಥರ ವ್ಯೂ ಇದೆ ಬಲ್ರಾಯನ ದುರ್ಗದಿಂದ. ಈಗ ಬಂಡೆಜ್ಜೆಗೆ ಹೋಗೋಣ, ಅಲ್ಲಿ ನೋಡೋಣ ಹೇಗಿದೆ ಅಂತ. ವೆದರು, ಫಾಲ್ಸು, ವಾತಾವರಣ ಹೆಂಗಿದೆ.
ಅದು ಆ್ಯಕ್ಚುಲಿ ಆ ಫಾಲ್ಸ್ ಬಂಡೇಜ ಫಾಲ್ಸ್ ಬಂದುಬಿಟ್ಟು 200 ಅಡಿಯಿಂದ ಅಡಿಯೋದು ಅದು ಫಾಲ್ಸು. ನೇತ್ರಾವತಿ ವಾಟ್ರ್ ಅದು ಚೆನ್ನಾಗಿದೆ ಮಾತ್ರ. ಅದು ವಿಡಿಯೋದಲ್ಲೆಲ್ಲ ನೋಡಿದ್ದೀವಿ, ಬಟ್ ಲೈವಲ್ಲಿ ಇದೇ ಫಸ್ಟ್ ಟೈಮ್ ನಾವು ಬರ್ತಿರೋದು. ಅದು ನೋಡಿ ಹೆಂಗಿದೆ ಅಂತ ಹೇಳ್ತೀವಿ, ಬನ್ನಿ. ಆಗಲ್ಲಿ ಹೋಗೋ ಮಜಾ ತಗೊಳ್ಳಿ. ಹಿಂಗೆ ಈಗ ಜಸ್ಟ್ ಮತ್ತೆ ಫಾಗು ಆವರ್ಸ್ಕೊಂತು ಇಲ್ಲಿ ಮೇಲೆ ತನಕನೂ ಬಂದಿದೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೂ ಗೊತ್ತಾಗಲ್ಲ ಫಾಗು ಬಂದುಬಿಟ್ರೆ. ನೋಡಿ ಗಾಯ್ಸ್ ಫಾಗ್ ಯಾವ ರೇಂಜ್ಗೆ ಆವರ್ಸ್ಕೊಂಡಿದೆ ಅಂತ. ನಡೆಯೋದ್ರ ಕಷ್ಟ ಆಗ್ತಿದೆ ಮತ್ತೆ. ನಮ್ಮ ಬಾಡಿ ಎಲ್ಲ ಫುಲ್ ಬ್ಯಾಲೆನ್ಸ್ ಮಾಡಿ ನಡಿಬೇಕಲ್ಲ, ಹಾಂ ಕಷ್ಟ. ಗಾಯ್ಸ್ ಅಲ್ಲಿಂದ ಸ್ಪಾಟಿಂದ ಬಂದಮೇಲೆ ಇಲ್ಲೊಂದು 2 ಡಿವಿಷನ್ ಸಿಗುತ್ತೆ. ಇಲ್ಲೊಂದು ನಿಮಗೆ ಬಂಡೆ ನೋಡ್ತಿರ್ಬೋದು. ಇಲ್ಲಿ ಈ ಬಂಡೆನೇ ಗುರುತು ಅಂದ್ಕೊಳ್ಳಿ. ಈ ಕಡೆಯಿಂದ ಹಿಂಗೆ ಸ್ಟ್ರೈಟ್ ಬಂದರೆ, ಈ ಕಡೆ ಹೋದರೆ ಸ್ಟ್ರೈಟ್ ಹೋದರೆ ನಿಮಗೆ ಸೀದಾ ಬಂಡೇಜ ಫಾಲ್ಸ್ ಸಿಗುತ್ತೆ. ಅದೇ ನೀವು ಲೆಫ್ಟಿಗೆ ಹೋದರೆ ಬಂಡೆಯಿಂದ ಸೀದಾ ಫೋರ್ಟಿಗೆ ಹೋಗ್ತೀರ, ಬಲರಾಯನ ದುರ್ಗಕ್ಕೆ. ನೋಡಿ ಬಲರಾಯನ ದುರ್ಗ ನೋಡ್ಕೊಬಂದ್ವಿ. ಈಗ ಸೀದಾ ಬಂಡೇಜ ಹತ್ರ ಹೋಗ್ತಿದ್ವಿ, ಬಂಡೇಜ ಫಾಲ್ಸ್ ಹತ್ರ. ಹೇಗಿರುತ್ತೆ ನೋಡೋಣ ಬನ್ನಿ. ನಡ್ರಿ ನಿಲ್ಬ ನಡ್ರಿ, ನಿಮ್ಗೆ ಹುಡ್ಕೊಂಡ್ರ ಬರ್ತೀವಿ ಬೇಗ ಬೇಗ. ಬನ್ನಿ ಬರ್ತಾ ಇದ್ದೀನಿ. ನನಗೆ ಹೆಂಗೆ ನಡ್ಕೊಂಡು ಹೋಗ್ತಿದ್ದಾರೆ ಬೆಟ್ಟಕ್ಕೆ, ಬಂಡೇಜ ಫಾಲ್ಸಿಗೆ. ನಮ್ಮ ಜಾವಳಿ ಉಮೇಶವರು ನೋಡಿ ಆಗೆಲ್ಲ ಕವರ್ ಆಯ್ತು. ಈಗ ಇಷ್ಟದಾಗ ಕ್ಲಿಯರ್ ಇತ್ತು, ಈಗಾಗಲೇ ಫಾಗ್ ಕವರ್ ಆಯಿತು. ಆ್ಯಕ್ಚುಲಿ ಇದು ಟಿ ವಿಲಿ ಬರುತ್ತೆ. ಯಾವ ಟಿ ವಿ ಗೊತ್ತಿಲ್ಲ, ಅವನ್ನೆಲ್ಲ ಇಲ್ಲಿಂದ ಉಲ್ಟ್ಕೊಂಡ್ರೆ TV 9 ಬರ್ತಾರೆ ನೋಡಿ. ಸುಸ್ತಾಯ್ತು ನಿಜವಾಗ್ಲೂ. ಆ್ಯಕ್ಚುಲಿ ಚೆನ್ನಾಗಿದೆ ಗಾಯ್ಸ್. ಆಲ್ಮೋಸ್ಟ್ ಮೇಲೆ ಬಂದಿದ್ದೀವಿ, ಇನ್ನು ಸ್ವಲ್ಪ ದೂರ ಅಷ್ಟೇ. ಇನ್ನು ಮೇ ಬಿ 1 ಕಿಲೋಮೀಟ್ರ್ ಇರ್ಬೋದು ಸ್ಪಾಟಿಗೆ ರೀಚ್ ಆಗೋಕ್ಕೆ. ಹೋಗಿ ನೋಡೋಣ ಹೆಂಗಿದೆ ಅಂತ. ಆ್ಯಕ್ಚುಲಿ ಪ್ರತಿಯೊಂದು ಫೀಲ್ ಮಾಡ್ಕೊಂಡು ಹೋಗೋದು, ಅಷ್ಟು ಸಗದಾಗಿದೆ ಜಾಗ. ಗಾಯ್ಸ್ ಹೋಗ್ತಾ ಇದ್ದೀವಿ ಒಟ್ಟು ಹೋಗ್ತಾ ಇದ್ದೀವಿ. ಇನ್ನೂ ಇಷ್ಟು ದೂರ ಆದರೂ ಸಿಕ್ಕಿಲ್ಲ ಪ್ಲೇಸು. ಇನ್ನು ಎಷ್ಟು ದೂರ ಹೋಗ್ಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅದೊಂದು ಬೋರ್ಡ್ ಕಾಣಿಸ್ತಿದೆ. ಓ ಫೈನಲಿ ಬಂಡೇಜ ಫಾಲ್ಸ್ ಎಲ್ಲ ಉದುರಿಸ್ತೀಯ ನೀವೇ ನೋಡ್ಕೊಳ್ಳಿ. ಓ ಏನಂತ ಕೇರೆ ತೋರ್ಸನ್ಸತಿ. ಯಾರೋ ಇವನೇ ಸುಂದ್ರ ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದರ ಅತ್ತೆ ಅತ್ತಲೇ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರನ್ನೇ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಉಳಿಸಲು ತುಳುನಾಡ್ ಜವನೇರ್ ಕುಡ್ಲ ಅಂದ್ರೆ ಇದಕ್ಕೆ ಕಣ ಬಂಡೇಜ ಫಾಲ್ಸ್ ಅನ್ನೋದು. ನೋಡಿ ಎಲ್ಲ ಆಬ್ಸ್ಟ್ರಕಲ್ಸ್ ಸುಮಾರು ಇದ್ದಾವೆ, ದಾಟ್ಕೊಂಡು ಹೋಗ್ಬೇಕು. ಇದಾದ್ವಿ ಗೊತ್ತಾ, ರೂಟ್ ಮಿಸ್ ಆದ್ವಿ. ಅಲ್ಲೊಂದು ಕಲ್ ಜೋಡ್ಸೋಗ ನಾವು ಹೊತ್ತ ಅಷ್ಟೊಬ್ಬರಿಗೆ ಮಿಸ್ ಆದ್ವಿ. ಅಲ್ಲೇನು ಜೋಡ್ಸೋರು ಇರುತ್ತೆ ಅನ್ಕೊಂಡಿದ್ಯಾ? ಅಲ್ಲಿ ಒಂದು ಬೋರ್ಡ್ ಹಾಕ್ಸ್ಕೊ ಬರ್ಬೇಕು, ನೀನು ಬರ್ಸ್ಕೊಂಡೆ ಒಂದು ಬೋರ್ಡ್ ಹಾಕ್ಸ್ಕೋಬೇಕು. ಗೈಸ್ ನೋಡಿ ಈಗ ಸ್ನ್ಯಾಕ್ಸ್ ಬ್ರೇಕ್ ಕೊಟ್ಟಿದ್ದೀವಿ. ಸೊ ನಮ್ಮ ಜಯಂತ ಆಲ್ರೆಡಿ ಬಕಾಸುರ ಅಂತಾರೆ ಇಟ್ಕೊಂಡಿದ್ದಾನೆ ಎಲ್ಲ ಅವನೇ. ಸೊ ನೋಡಿ ಎಲ್ಲ ಫುಲ್ ಸುಸ್ತಾಗಿದ್ದೀವಿ. ಇನ್ ಜಸ್ಟ್ 500 ಮೀಟರ್ಸು ಬಂಡೇಜ ಫಾಲ್ಸು, ಜಸ್ಟ್ ಇನ್ 5 ಮಿನಿಟ್ಸು. ನೋಡಿ ಹೇಗಿದೆ ವ್ಯೂ ತೋರಿಸ್ತೀನಿ ಒಂದ್ಸಲ. ನೋಡಿ ಕೆಳಗಡೆ ಇಳಿದೋಗ್ಬೇಕು ಅಲ್ಲಿ. ಸೊ ನೀವು 5 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗ್ತೀವಿ. ಗೈ ಬ್ರೋ ಹೇಳಿ ಎಕ್ಸ್ಪೀರಿಯನ್ಸ್ ನಿಮ್ಮದು. ರಾಕಿ ಬ್ರೋ ಎಕ್ಸ್ಪೀರಿಯನ್ಸ್. ನಾಳೆ ಡ್ಯೂಟಿ ರಜಾ, ನಾಳೆ ಡ್ಯೂಟಿಗೆ ರಜಾ. ಅವ್ರು ಎಷ್ಟು ಮಾಡಿದ್ರೆ ಹೇಳ್ಚಿಂತ ಅವ್ರು ಕೇಳೋದು ಅವನು ಎಕ್ಸ್ಪೀರಿಯನ್ಸ್ ಬರ್ತೀಯಾರೆ ಅವ್ರನ್ನ ಕೇಳಿ ಏನಂತ, ಹೆಂಗೆ ಎಕ್ಸ್ಪೀರಿಯನ್ಸ್ ಅಂತ. ಒದ್ಬಿಡ್ತೀನಿ ಅಂತ. ಒಂದು ಒಪಿನಿಯನ್ ಹೇಳಿ ಮೇಡಮ್, ಒಂದು ಒಪಿನಿಯನ್ ಹೇಳಿ. ನಾವು ಬ್ಲಾಕ್ ಇದೆ ನಮ್ಮದು,
ಆಯ್ತಾ ಅಲ್ಲ ನಿಮ್ಮ ಒಪಿನಿಯನ್ ಹೇಳುವ ಅವ್ರು ಹೇಳ್ತಾರೆ ನೆಕ್ಸ್ಟ್ ಮಾಡಲ್ವಾ? ಮಾಡ್ಬೇಕನ್ರಿ ಎನರ್ಜಿ ಇಳಿತೈತಿ ಸ್ವಲ್ಪ ಬಾಡಿ ವೇಟ್ ಕಮ್ಮಿ ಆಗುತ್ತೆ 9 ಅನ್ನೋದು ಕಾಣೋದು ಇನ್ನೂ ದೂರನೇ ಇದೆ. ಬಕಾಸೂರ್ ಅಂತಾರ ತಿನ್ಬೇಡ, ನಾವು ತಿನ್ಬೇಕು. ಅವ್ರ ಒಪಿನಿಯನ್ ಹೇಳ್ತಾರೆ ಅವ್ರು ನಾನ್ ಬರೀ ಒಪಿನಿಯನ್ ಕೇಳ್ತಿದ್ರೆ ಇವ್ನು ಖಾಲಿ ಮಾಡ್ತಾನೆ ಬ್ರೋ. ನಾನ್ ಬರೀ ಒಪಿನಿಯನ್ ಕೇಳ್ತಿದ್ರೆ ಇವ್ನು ಖಾಲಿ ಮಾಡ್ತಾನೆ. ಟ್ರೆಕ್ಕಿಂಗ್ ಬೇಡ ಅನ್ಸಿದೆ ಬ್ರೋ ನಿಮಗೆ? ಏನು ಅನ್ಸಿಲ್ವಾ ಬ್ರೋ ನಿಮಗೆ? ಏನು ಅನ್ಸಿಲ್ವಾ? ಇನ್ನೊಂದ್ಸಲ ಸೂಪರ್ ಎಲ್ಲರಿಗೂ ಎನರ್ಜಿ ಬಂದ್ಬಿಡ್ತೀವಿ ಬಿಡಿ. ಗೈಸ್ ನೋಡಿ ಇದೆ ಈಗ ಇನ್ನೇನು 500 ಮೀಟರ್ಸ್ ಜಸ್ಟು ಮಂಡ್ಯ ಫಾಲ್ಸು. ಸೊ ಜನ ನೋಡಿ ಯಾವ ರೀತಿ ಇದ್ದಾರೆ, ನಮ್ಮ ಬಾಯ್ಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ ನಾವು ಹೋಗೋಣ ಫಾಲ್ಸ್ ಹತ್ರ, ಮಂಡ್ಯ ಫಾಲ್ಸ್ ಹತ್ರ ಹೇಗಿದೆ ಅಂತ ತೋರಿಸ್ತೀವಿ. ಗೈಸ್ ಇನ್ನು ಬಂಡೇಜ ಫಾಲ್ಸ್ಗೆ ರೀಚ್ ಆಗ್ತಾನೆ ಇದ್ದೀವಿ. ರೀಚ್ ಮಾತ್ರ ಇನ್ನೂ ಆಗಿಲ್ಲ. ಆಗ್ತಾನೆ ಇದ್ದೀವಿ ಅನ್ನೋದನ್ನೇ 100 ಸಲ ಹೇಳ್ತಾ ಇದ್ದೀವಿ. ಮತ್ತೊಂದು ವಿಶೇಷತೆ ತೋರಿಸ್ತಿದ್ದೆ ಹೇಳಿದೆ. ಆ್ಯಕ್ಚುಲಾಗಿ ನಾವು ನಡ್ಕೊ ಬರೋಕ್ಕೆ ಓಡಾಡ್ತಿದ್ದೀವಿ. ಇಲ್ಲೊಂದು ಹುಡುಗಿ, ಸಣ್ಣ ಹುಡುಗಿ ಹೇಗೆ ನಡ್ಕೊ ಬರ್ತಾಯಿದೆ ನೋಡಿ, ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಚಿನ್ನು ಒಬ್ಬ ಏನೋ ಇಲ್ಲ ಆಯ್ ಮಾಡು, ನಮ್ಮ ಬ್ಲಾಗ್ ಮಾಡ್ತಾ ಇದೀವಿ. ನೋಡಿ ಗಾಯ್ಸ್ ಎಷ್ಟು ಎನರ್ಜಿಟಿಗಾಗಿ ನಾವೇ ಸುಸ್ತಾಗಿ ಹೋಗ್ತಿದ್ದೀವಿ. ಪಾಪು ಎಷ್ಟು ಎನರ್ಜಿಯಲ್ಲಿ ಬರ್ತಿದೆ. ಹಾಯ್ ಮಾಡಲ್ವಾ? ಸುಸ್ತಾಯ್ತಾ? ಸುಸ್ತಾಗಿಲ್ವಾ? ಹೌದಾ? ಬರೋರಿಗೆ ಏನ್ ಸಜೆಷನ್ಸ್ ಕೊಡ್ತೀಯ ಚಿನ್ನಮ್ಮ? ಹೇಳು ಏನ್ ಮಾಡ್ಬಾರ್ದು ಇಲ್ಲಿ ಬಂದ್ರೆ ದೊಡ್ಡವರು? ವಾವ್ ವೆರಿ ಗುಡ್. ಪರಿಸರಕ್ಕೆ ಏನ್ ಮಾಡ್ಬಾರ್ದು? ಅಲ್ಲಿ ನೋಡ್ಕೊಂಡು ಇಲ್ಲಿ ಹಾನಿ ಮಾಡಬಾರ್ದು ಪರಿಸರಕ್ಕೆ. ಹೌದಾ, ವೆರಿ ಗುಡ್. ಹೆಸರು ನಿಂದು? ಅನೀಕ್ಷಾ. ಎಲ್ಲಿಂದ ಬಂದಿರೋದು ನೀವು? ಮೈಸೂರಿಂದ. ಗಾಯ್ಸ್ ನೋಡಿ ಎಲ್ಲ ಮೈಸೂರು ಬಾಯ್ಸ್. ಅವರು ಮೈಸೂರು ಅವರೇ, ನಮ್ಮ ಬ್ರೋನು ಮೈಸೂರು ಅವರೇ. ಮೊದ್ಲಾಗಿಂದ ನಮಗೆ ತುಂಬಾ ಜನ ಸಿಗ್ತಾ ಇದ್ದಾರೆ. ರಾಕಿ ಬಾಯ್ ಅವರು ಮೈಸೂರೇ. ರಾಕಿ ಬಾಯ್ ಕೂಡ ಮೈಸೂರು ಅವರು. RBI ಓನರ್. ಆಕ್ಚುಲಿ ಶಕ್ತಿಕಾಂತ್ ದಾಸ್ ಬದಲು ನಮ್ಮ ರಾಕಿ ಬಾಯ್ನೇ ಮಾಡ್ಬೇಕಿತ್ತು RBIಗೆ. ಗೈಸ್ ನೋಡಿ ನಮ್ಮ ಮಿನಿ ಗಜ ಬಂದ. ಸೂಪರ್ ಯಾವನ ಸೂಪರ್ ಅಂದಿದ್ದು ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತಿಯಲ್ಲೋ. ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ನಿನಗೆ ಆನೆ ಅಂತ ಇರೋದು. ಗೈಸ್ ಆ್ಯಕ್ಚುಲ್ ಆಗಿ ಈಗ ಜಸ್ಟ್ ಇನ್ನೊಂದು 200 ಮೀಟರ್ಸ್ ಇರ್ಬೋದು ನಿಯರ್ ಬೈ ಮಂಡ್ಯ ಫಾಲ್ಸ್. ಸೊ ಸೌಂಡ್ ಕೇಳಿಸ್ತಾ ಇದೆಯಾ ಅಂತ? ಸೌಂಡ್ ಕೇಳಿಸ್ತಾ ಇದೆ. 10 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿದ್ದು ಸುಸ್ತು ಎಲ್ಲ. ಜಸ್ಟ್ ಆ ಪ್ಲೇಸ್ನ ರೀಚ್ ಆಗಿದ್ಮೇಲೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಜಯಂತ್ ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್. ಜಯಂತ್ ಏನೋ ಹೇಳು, ಜೋರಾಗಿ ಹೇಳು ಸ್ವಲ್ಪ. ಏನಿಲ್ಲ, ಬರಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಬರೋದು ಬೇಡವಾ? ನೀನೇನಕ್ಕೆ ಬಂದಿದ್ಯಾ? ತುಂಬಾ ಟಫ್ ಇದೆ ಹತ್ತಕ್ಕೆ. ಆಕ್ಚುಲಿ ನೋಡ್ತಿರ್ಬೋದು, ಒಂದು ಕಾರ್ ಗಾಡಿ ಹೊತ್ಕೊಂಡು ಹೊಡೆದಂಗೆ ಆಗ್ತೈತೆ ನಮಗೆ. ಹಾ ಹೇಳು. ಭಾರಿ ಹಿಂಸೆ ಆಗ್ತಿದೆ. ಓಕೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಎಷ್ಟಿರೋದಾಗಲಿ ಜನಗಳು. ಎಸ್ ದಿಸ್ ಇಸ್ ವೆರಿ ಬ್ಯಾಡ್ ಗೈಸ್. ಹಿಂಗೆ ನೇಚರ್ ನೋಡಿ ಜನಗಳು ನೋಡಿ ನೇಚರ್ನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ತಿ ಅಂತವ್ರೆ ಅಂತ ಮಾಡೋದು. ಹೌದು, ನನ್ನಂತವ್ರೆ. ಆ್ಯಕ್ಚುಲಿ ಸೌಂಡ್ ಬರ್ತಿದೆ. ಈಗ ರಿಯಲ್ ಆಗಿ ಬಂದಿದ್ದೀವಿ ಸ್ಪಾಟ್ ಹತ್ರ. ಆ್ಯಕ್ಚುಲಿ ನಮಗೆ ಕಾನ್ಫಿಡೆನ್ಸ್ ಬಂದಿದೆ, ಈಗ ನಮಗೆ ಪಕ್ಕ ಬಂದಿದ್ದೀವಿ ಅಂತ. ಸೌಂಡೇ ಕೇಳಿಸ್ತಾ ಇದೆ ಒಂದು ರೇಂಜಿಗೆ. ಹೌದು. ರಾಕಿ ಬಾಯ್ ಹೇಳಿ, ನೀವು ನಿಮ್ಮ ಎಕ್ಸ್ಪೀರಿಯನ್ಸಾ? ನಮ್ಮ ಮೈಸೂರು ರಾಕಿ ಬಾಯ್ ಅವರು ಈಗ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಹೇಳಿ ಬಾಯ್. ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಯಾರು ಬರ್ತೀನಿ ಅಂತ ಅಂದ್ರೆ ಫಸ್ಟು ಓಕೆ ಈ ಪ್ಲೇಸ್ ವಿಸಿಟ್ ಮಾಡೋಕ್ಕಿಂತ ಮುಂಚೆ ಓಕೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡೇ ಬನ್ನಿ ಅಲ್ವಾ? ಒಬ್ಬ ಡೈರೆಕ್ಷನ್ಗಳು ಒಂದು ಮಿಸ್ ಆಯ್ತು ಅಂದ್ರೆ ಬೇರೆ ರೂಟಿಗೆ ಹೋಗುತ್ತೆ. ಹೌದು.
ಸೊ ಅದರಿಂದ ಇಲ್ಲಿ ಡೀಪ್ ಕಾರ್ಡ್ಗಳು ಲಿಂಕ್ ಇದೆ, ಆ್ಯಕ್ಚುಲಿ ಹೋದ್ರೆ ಸಿಗಲ್ಲ, ಲಿಂಕ್ ಏನಾದ್ರು ಮಿಸ್ ಆದರೆ ಅಂದರೆ ರೂಟ್ ಏನಾದ್ರು ಮಿಸ್ ಆದರೆ. ಹೌದು, ಹಾಗಾಗಿ ಹುಷಾರಾಗಿ ಬರಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮೇನ್ ಏನಂದರೆ, ಏನಿರಲಿಲ್ಲ ಅಂದ್ರೂ ಒಂದು 200-300 ರೂಪಾಯಿ ಜಾಬಲ್ಲಿ ಇಟ್ಕೊಬನ್ನಿ. ಯಾಕೆಂದರೆ ಸುಮ್ಮನೆ ಅನ್ನೆಸೆಸರಿ 300 ರೂಪಾಯಿ ಫಾರೆಸ್ಟ್ ಗಾರ್ಡ್ ಅವ್ರಿಗೆ ಕೊಟ್ಟು ಬರಬೇಕಾಗುತ್ತೆ. ಅನ್ನೆಸೆಸರಿ ಅಲ್ಲ, ಅದ್ರಲ್ಲಿ ಟಿಕೆಟ್ ಕೊಡಲ್ವಾ ಅವರು? ಟಿಕೆಟ್ ಕೊಡ್ತಾರೆ, ಬಟ್ ಇನ್ನೇನಾದ್ರು ಬೇರೆ ವ್ಯವಸ್ಥೆ ಮಾಡಿಸಿರ್ಬೇಕಲ್ಲ ಇಲ್ಲಿಗೆ ಸೇಫ್ಟಿಗೆ ಇರ್ತಿ. ಹೌದು, ಇಲ್ಲ ಗೌರ್ಮೆಂಟ್ ಅವ್ರು ಅದೊಂದು ಮಾಡಬೇಕಾ, ಬಟ್ ಅದು ಮಾಡೋದಂದರೆ ಮೋಸ್ಟ್ಲಿ ಇಲ್ಲೆಲ್ಲ ಫ್ರಾಡೆಲ್ಲ ಆಗಿರಬೇಕು ಗೈಸ್. ಅದಕ್ಕೋಸ್ಕರನೇ ಸೊ ಆಫ್ಲೈನ್ ಟಿಕೆಟ್ ತೊಗೊಳೋದನ್ನ ನಿಲ್ಲಿಸಿದ್ದಾರೆ. ಆನ್ಲೈನಲ್ಲೇ ನಿಮಗೆ ಬೆಸ್ಟ್ ನಾವಂತೂ ಸಜೆಸ್ಟ್ ಮಾಡೋದು, ಆನ್ಲೈನಲ್ಲಿ ಟಿಕೆಟ್ ತೊಗೊಂಡೆ ಈ ಒಂದು ಬಂಡೆಜ ಫಾಲ್ಸಿಗೆ ಬನ್ನಿ. ಸೊ ಫೈನಲಿ ಅವರ್ ಡೆಸ್ಟಿನೇಷನ್ ಈಸ್ ರೀಚ್ ಬಂಡೆಜ ಫಾಲ್ಸ್. ನೋಡಿ ದುಡ್ಡು ಎಷ್ಟು ಅಂತ ಮಾಡ್ತೀರಾ, ದುಡ್ಡು ಎಲ್ಲರೂ ಮಾಡ್ಬೋದು ಇಂಥ ಟ್ರೆಕ್ಕಿಂಗ್ ಮಾಡಿಕೊಂಡು ಇಂಥ ಪ್ರಕೃತಿ ಸೌಂದರ್ಯನ ಸವಿಯೋಕ್ಕೆ. ಸೊ ನಾವು ನಮ್ಮ ರಾಕಿ ಬಾಯ್ ಎಲ್ಲ ಬಂದಿದ್ದೀವಿ. ಸೊ ಬನ್ನಿ ಹೇಗಿದೆ ನೋಡೋಣ ಆ ಪ್ಲೇಸಿಗೆ. ಈಗ ಸ್ಪಾಟ್ನ ಫೈನಲಿ ರೀಚ್ ಆಗಿದ್ದೀವಿ. ಜಯಂತ್, ಇಷ್ಟೊತ್ತು ಸುಸ್ತಾಗಿ ಬಂದಿದ್ದಕ್ಕೆ ಈಗ ಹೇಗಿದೆ ಎಕ್ಸ್ಪೀರಿಯೆನ್ಸು ಹೇಳೋ? ಇಲ್ಲಿ ಬಂದಮೇಲೆ ಚೆನ್ನಾಗಿದೆ. ಚೆನ್ನಾಗಿದೆ ಅಷ್ಟೇ? ಅಷ್ಟೇನಾ? ಬಟ್ ಟ್ರೆಕ್ಕಿಂಗ್ 7-8 ಕಿಲೋಮೀಟ್ರ್ ಅಂತಾರೆ, ಆ್ಯಕ್ಚುಲಿ ಇದು ಫ್ರಾಡ್, ಇದು ಜಾಸ್ತಿನೇ ಇದೆ ಇದು. ಓಕೆ, ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಗೈಸ್ ಅಷ್ಟು ದೂರದಿಂದ ಟ್ರೆಕ್ಕಿಂಗ್ ಮಾಡ್ಕೊಬಂದು ಫೈನಲಿ ಸ್ಪಾಟ್ನ ರೀಚ್ ಆಗಿದ್ದೀವಿ. ಸೊ ಸ್ಪಾಟ್ ಕೂಡ ತೋರಿಸಿದ್ದೀವಿ. ಅಂದರೆ ಮಸ್ತಾಗಿದೆ. ಬಂಡೆಜ್ಜೆ ಫಾಲ್ಸ್ ಅಂದರೆ ಆ್ಯಕ್ಚುಲಾಗಿ ಇಲ್ಲಿ ತುಂಬ ಬಂಡೆಗಳಿದಾವಲ್ಲ ನೋಡಿ, ಇಲ್ಲೆಲ್ಲ ತುಂಬ ಬಂಡೆಗಳಿದಾವಲ್ಲ, ಅದಕ್ಕೋಸ್ಕರನೇ ಬಂಡೆಜ್ಜೆ ಫಾಲ್ಸ್ ಅಂತ ಹೇಳ್ತಾರೆ ಅನಿಸುತ್ತೆ. ಆ್ಯಕ್ಚುಲಾಗಿ ಈ ಫಾಲ್ಸ್ ಬಗ್ಗೆ ನಿಮಗೆ ಏನು ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಇದ್ರ ಬಗ್ಗೆ ಏನು ಅಂತ ಹಿಸ್ಟ್ರಿ ಇಲ್ಲ. ಅಂದರೆ ಇತ್ತೀಚೆಗೆ ಗೊತ್ತಾಗಿದ್ದು, ಕೆಲವೊಬ್ರು ಯೂಟ್ಯೂಬರ್ಸ್ ಎಲ್ಲ ಬಂದು ವೀಡಿಯೋಗಳನ್ನ ಮಾಡಿ ಈ ಫಾಲ್ಸ್ ಬಗ್ಗೆ ಗೊತ್ತಾಗಿದ್ದು. ಸೊ ಇದು ಆ್ಯಕ್ಚುಲಾಗಿ ನಮಗೆ ಚಿಕ್ಕಮಂಗ್ಳೂರಿಂದ ತುಂಬ ನಿಯರ್ ಆಗುತ್ತೆ, ಆದರೂ ಕೂಡ ಇದು ನಿಯರ್ ಅಂದರೆ 91 ಕಿಲೋಮೀಟರ್ ಆಗುತ್ತೆ. ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಬರ್ತೀರಾ ಅಂದರೆ ಮೂಡಿಗೆರೆಯಿಂದ ಒಂದು 40 ಕಿಲೋಮೀಟರ್ಸು. ಬೆಳ್ತಂಗಡಿ ಅಂತ ನಿಮಗೆ ಮಂಗಳೂರಿಂದ ಬರೋರಾದರೆ ಬೆಳ್ತಂಗಡಿಯಿಂದ ಒಂದು 60 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ ಬೆಳ್ತಂಗಡಿಯಿಂದ ಕೂಡ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಉಜ್ರೆಯಿಂದ ಬರ್ತೀರಾ ಅಂದ್ರೂ ಉಜ್ರೆಯಿಂದ ನಿಮಗೆ ಒಂದು 55 ಕಿಲೋಮೀಟರ್ ಆಗುತ್ತೆ. ಸೊ ಆದಷ್ಟು ಬರ್ಬೋದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಈ ಫಾಲ್ಸ್ ಬಗ್ಗೆ ತೋರಿಸಿದ್ದೀವಿ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳನ್ನ ತುಂಬ ವ್ಯೂಸ್ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ತುಂಬ ಜನ ಆಗ್ತಾ ಇಲ್ಲ. ಸೊ ಹೊಸ ಕಂಟೆಂಟ್ಗಳ ಜೊತೆ ಇದೇ ಥರ ಬರ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿದ್ದಿಷ್ಟೇ, ಸಬ್ಸ್ಕ್ರೈಬ್ ಅವರ್ ಚಾನಲ್. ಪಾಪ ರಿವ್ಯೂ ಬಂದಿದ್ದ ಬಗ್ಗೆ ನೆಕ್ಸ್ಟ್ ಟೈಮ್ ಸತ್ರ ಕಡೆ ಬರಲ್ಲ. ಇಲ್ಲಿ ನೋಡಿ ಉತ್ತರ ಹಂಗೆ ಇದ್ರಲ್ಲೇ ತೋರಿಸ್ಯಾರ ಇವರು. ಹೇಳಿ ಬ್ರೋ, ಹೆಂಗನ್ನಿಸ್ತು ಟ್ರೆಕ್ಕಿಂಗು? ಹಾಂ, ಒಬ್ಬರಿಗೆ ವೇಟ್ ಮಾಡ್ತಾ ಇದ್ದೀನಿ. ಹಾಂ, ಅವ್ರು ಬರಲ್ಲ, ಬರ್ತಾರೆ. ನೀವು ರಿವ್ಯೂ ಹೇಳಲ್ಲ. ಕಾರ್ತಿ ಅವರೇ, ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಅಂತೂ ಮತ್ತೆ ಬರಲ್ಲ. ಇದು ಬೇಕಾರೆ ಬರ್ಬೇಕಾದ್ರೆ ಎಷ್ಟು ಎನರ್ಜಿ ಇತ್ತು, ಅದು ಡಬಲ್ ಇಳ್ದೋಗಿದೆ. ಎನರ್ಜಿ ಹೋಗಿದೆ ನೋಡಿ. ಎಲ್ಲ ಹೆಂಗ್ ಕೂತಿದ್ವಿ ತೋರ್ಸೋಕ್ಕೋಸ್ಕರ ಗಾಯ್ಸ್ ಇಷ್ಟೊಂದು ಕಷ್ಟಪಡ್ತಾ ಇರೋದು. ಪ್ಲೀಸ್ ಸಬ್ಸ್ಕ್ರೈಬ್. ಗ್ಲೂಕೋಸ್ ಬರ್ತಾ ಇದೆ ಆ ಕಡೆಯಿಂದ, ನೋಡೋಣ. ಸಾಗರ್ ಅವರೇ, ಇವರು ಮಜಾ ಮಾಡ್ತಿದ್ದಾರೆ ಹಾಡು ಕೇಳ್ಕೊಂಡು. ರಿವ್ಯೂ
ಅವ್ರು ಯಾರು ಬರೋಂಗೆ ಇಲ್ಲ, ಅದಕ್ಕೋಸ್ಕರ ಕಾಯ್ತಿದ್ದೀನಿ. ಇವ್ರು ಯಾವುದಕ್ಕೂ ಆಸೆ ಇಲ್ಲ, ಅವರೆಲ್ಲ ಎನರ್ಜಿ ಬೂಸ್ಟರ್ಗೋಸ್ಕರ ಕಾಯ್ತಿದ್ದಾರೆ. ಟೈಮ್ ಬೇಕು, ಚಾರ್ಜ್ ಬೇಕು, ಇಟ್ಕೋ ಆಗಿಸ್ತಿದೆ.